Hey guys, welcome back to my channel. So ಹೂವು ಹಬ್ಬಕ್ಕೆ ನಾನು ಡಿಫ್ರೆಂಟ್ 3 ಲುಕ್ಸ್ನ ನಾನು ವೇರ್ ಮಾಡಿದೆ. ಸೊ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಸೊ ಈ ಲುಕ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಸ್ಯಾರಿ ಡೀಟೇಲ್ ಆಗಿರ್ಬೋದು, ಸೊ ಜ್ಯುವೆಲ್ರೀಸ್ ಆಗಿರ್ಬೋದು, ಅಸೆಸರೀಸ್ ಆಗಿರ್ಬೋದು. ಸೊ ಜ್ಯುವೆಲ್ರೀಸ್ ಕೂಡ ಅಷ್ಟೇ ನಾನೆಲ್ಲ ವೇರ್ ಮಾಡಿದ್ದು ಗೋಲ್ಡಾ ಅಥವಾ ಇಮಿಟೇಷನ್ ಜ್ಯುವೆಲ್ರೀಸ್ಗಳ. ಸೊ ಅಸೆಸರೀಸ್ಗಳು ಲಿಂಕ್ಸ್ ಆಗಿರ್ಬೋದು, ಎಲ್ಲಿಂದ ಪರ್ಚೇಸ್ ಮಾಡಿದೆ, ಏನು ಎತ್ತ ಕಂಪ್ಲೀಟಾಗಿ ನಾನು ನಿಮಗೆ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ video. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಬಂದು ಡೇ 1 ಔಟ್ಫಿಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು ರೆಫರೆನ್ಸ್ ಪಿಕ್ಚರ್ ಕೂಡ ಹಾಕ್ತೀನಿ, ಸೊ ದಟ್ ನಿಮಗೆ ನಾನು ಹೇಳಿದ್ರೆ ಅದು ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಫಸ್ಟು ಔಟ್ಫಿಟ್ ಡೀಟೇಲ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಅಂದರೆ ಸ್ಯಾರಿ ಡೀಟೇಲ್ ಬಂದು, ಸೊ ಈ ಸ್ಯಾರಿ ಬಂದು ನಂದಲ್ಲ, ನಮ್ಮ ಅಮ್ಮಂದು. ಇದು ಅವ್ರದ್ದು ಮದುವೆದು ಸೀರೆ. ನಾನು ಆ್ಯಕ್ಚುಲಿ ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ 3 ದಿನ ಊರಬ್ಬ ಇರೋದು, ಸೊ 3 ದಿನವೂ ಕೂಡ ಡಿಫ್ರೆಂಟಾಗಿ ವೇರ್ ಮಾಡೋಣ ಸೀರೆಗಳು ಅಂತ. ಅಂದರೆ ಫಸ್ಟ್ ಡೇ ಬಂದು ಸಾಫ್ಟ್ ಸಿಲ್ಕ್ ಅಥವಾ ಈ ಮೈಸೂರು ಸಿಲ್ಕ್, ಸೆಕೆಂಡ್ ಡೇ ಬಂದು ನಾರ್ಮಲ್ ಸಿಲ್ಕ್ ಸ್ಯಾರಿ, ಥರ್ಡ್ ಡೇ ಬಂದು ವರ್ಕ್ ಸ್ಯಾರಿ. ಸೊ ಈ ಥರ ನಾನು ಫಸ್ಟ್ ಡೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದೇ ರೀತಿಲಿ ಫಸ್ಟ್ ಡೇ ಬಂದ್ಬಿಟ್ಟು ಸಿಲ್ಕ್ ಸ್ಯಾರಿನ ನಾನು ವೇರ್ ಮಾಡಿದ್ದೆ. ಸೊ ನಮ್ಮಮ್ಮನ ಸಿಲ್ಕ್ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಲಿ ನನ್ನ ಹತ್ರ ನನ್ನ ಮುಹೂರ್ತ ಅದು ಸೀರೆದು ಬ್ಲೌಸ್ ಕೂಡ ಇತ್ತು. ಸೊ ಆ ಬ್ಲೌಸು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಹಾಗಾಗಿ ಎರಡನ್ನೂ ಮ್ಯಾಚ್ ಮಾಡಿಕೊಂಡು ಸೊ ಫಸ್ಟ್ ಡೇ ಔಟ್ಫಿಟ್ನ ನಾನು ರೆಡಿ ಮಾಡಿಕೊಂಡೆ. ಸೊ ಸೆಕೆಂಡ್ ಬಂದು ಜ್ಯುವೆಲ್ಲರ್ಸ್ಗಳು. ನಾನು ಈ ಔಟ್ಫಿಟ್ಗೆ ವೇರ್ ಮಾಡಿದಂಥ ಎಲ್ಲ ಜ್ಯುವೆಲ್ಲರ್ಸ್ಗಳು ಇಮಿಟೇಷನ್ ಜ್ಯುವೆಲ್ಲರ್, ಯಾವುದು ಗೋಲ್ಡ್ ಜ್ಯುವೆಲ್ಲರ್ಸ್ ಅಲ್ಲ. ಸೊ ಯಾವುದಾದ್ರು ವೇರ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಆ ಶಾರ್ಟ್ ನೆಕ್ ಪೀಸ್ ಬಂದ್ಬಿಟ್ಟು ಇದು. ಸೊ ನಾನು ಹತ್ತಿರದಲ್ಲಿ ತೋರಿಸ್ತೀನಿ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಇದು ಲಕ್ಷ್ಮಿ ಡಿಸೈನ್ ಇದೆ. ಸೊ ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದಂತ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಇದು ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದಂಥದ್ದು. ಸೊ ಹಬ್ಬದ ಟೈಮಲ್ಲಿ ನಾವು ಮಲ್ಲೇಶ್ವರಂ ಶಾಪಿಂಗ್ ಕೂಡ ಹೋಗಿದ್ವಿ, ಸ್ಟ್ರೀಟ್ ಶಾಪಿಂಗ್. ಸೊ ಅಲ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಅಲ್ಲಿ ಪರ್ಚೇಸ್ ಮಾಡಿದಂಥದ್ದು. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾನು ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದೆ, ಯಾವ ಶಾಪ್ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಾನು ಅದರದ್ದು ಡೀಟೇಲ್ಸ್ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅನಿಸ್ತು. ಸೊ ಪಿಂಕ್ ಕಲರ್ ರೂಬಿ ವರ್ಕ್ ಕೂಡ ಇದೆ. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿಲಿ ಇಯರಿಂಗ್ಸ್ಗಳು ಕೂಡ ಇದೆ. ಅದು ಅಷ್ಟೇ ಪುಟಾಣಿಗೆ ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಈ ಥರ ಬರುತ್ತೆ. ಜುಮ್ಕಾ ಥರನೂ ಇದೆ, ಸಿಂಪಲಾಗಿ ತುಂಬ ಚೆನ್ನಾಗಿತ್ತು. ಸೊ ನಾನು ಈ ಔಟ್ಫಿಟ್ಗೆ ಇದರದ್ದನ್ನೇ ಇಯರಿಂಗ್ ಹಾಕ್ಕೊಂಡಿದ್ದು. ಲಾಂಗ್ ನೆಕ್ಲೆಸ್ದು ಬೇರೆ ಇತ್ತು, ಬಟ್ ಅದನ್ನೇನು ಹಾಕ್ಕೊಳ್ಳಿಲ್ಲ, ಇದನ್ನೇ ಹಾಕ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಬಂದು ಲಾಂಗ್ ನೆಕ್ಲೆಸ್ ಕೂಡ ಅಷ್ಟೇ. ಸೊ ಇದರದ್ದು ಇಯರಿಂಗ್ಸ್ ತುಂಬ ಚಿಕ್ಕದಿದೆ. ಇದ್ರದ್ದು ಇಯರಿಂಗ್ಸ್ ಬಂದು ಇಷ್ಟು ಪುಟಾಣಿದಿತ್ತು. ಸೊ ಹಾಗಾಗಿ ನಾನು ಅದನ್ನು ವೇರ್ ಮಾಡಲಿಲ್ಲ, ಇದು ಶಾರ್ಟ್ದೇ ವೇರ್ ಮಾಡಿದ್ದು. ಸೊ ಈ ನೆಕ್ಲೆಸ್ ಬಂದು ಈ ಥರ ಬರುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ಇದು ಕಾಸಿನ ಸರ ಟೈಪೇ ಬರುತ್ತೆ. ಬಿಕಾಸ್ ನಾನು ಅದು ನನ್ನ ಬ್ಲೌಸಲ್ಲೆಲ್ಲ ಅದು ಕಾಸಿನ ವರ್ಕ್ ಇದೆಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗೋ ರೀತಿಲಿ ಸೊ ಈ ನೆಕ್ಲೆಸ್ನ ನಾನು ಹಾಕ್ಕೊಂಡಿದ್ದೆ. ಇದು ಬಂದು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದಂಥದ್ದು ನೆಕ್ಲೆಸ್ಸು. ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ. ಸೊ ಇದಕ್ಕೆ ನಾನು ಹಿಪ್ ಬೆಲ್ಟ್ ಆ ಥರ ಏನು ಹಾಕಿರಲಿಲ್ಲ. ಮಾಂಟಿಕ ಆಗಿರ್ಬೋದು, ಹಿಪ್ ಬೆಲ್ಟ್ ಆಗಿರ್ಬೋದು, ಏನೂ ಹಾಕಿರಲಿಲ್ಲ. ಬ್ಯಾಂಗಲ್ಸ್ ಬಂದು ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಲಿ ಅದು ವೆಲ್ವೆಟ್ ಬ್ಯಾಂಗಲ್ಸ್ಗಳು ಬರುತ್ತಲ್ಲ, ಸೊ ಅದನ್ನು ಕಲರ್ ಕಾಂಬಿನೇಷನ್ನ ಮ್ಯಾಚ್ ಮಾಡಿ ಸೆಂಟ್ರಲ್ ಒಂದು ಗೋಲ್ಡ್ ಬ್ಯಾಂಗಲ್ ಥರ ಹಾಕ್ಬಿಟ್ಟು ಸೊ ಆ ಬ್ಯಾಂಗಲ್ಸ್ನ ನಾನು ಮ್ಯಾಚ್ ಮಾಡ್ಕೊಂಡಿದ್ದೆ. ಸೊ ಇಷ್ಟು ಬಂದು ನನ್ನ ಫಸ್ಟ್ ಔಟ್ಫಿಟ್ ಬಗ್ಗೆ ಡೀಟೇಲ್ಸು. ನೆಕ್ಸ್ಟ್ ಬಂದು ಸೆಕೆಂಡ್ ಡೇ ಔಟ್ಫಿಟ್. ಸೊ ಅದರದ್ದು ಕೂಡ ಪಿಕ್ಚರ್ ಹಾಕ್ತೀನಿ, ಸೊ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಸೆಕೆಂಡ್ ಡೇ ಔಟ್ಫಿಟ್, ಈ ಸ್ಯಾರಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದು ನನ್ನ ಮದುವೆ ಸ್ಯಾರಿ, ಅಂದರೆ ನನ್ನ ಮುಹೂರ್ತದಲ್ಲ, ರಿಸೆಪ್ಷನ್ ಸ್ಯಾರಿ. ತುಂಬ ಗ್ರ್ಯಾಂಡ್ ಇದೆ. ಸೊ ಇದು ಹೇಳಬೇಕು ಅಂದರೆ ಮದುವೆಲಿ ಹಾಕ್ಕೊಂಡಿದ್ದು. ನೆಕ್ಸ್ಟ್ ನಾನು ಇದೇ ಊರಬ್ಬಕ್ಕೇ ವೇರ್ ಮಾಡಿದ್ದು. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. 3 ಇಯರ್ಸ್ ಆದಮೇಲೆ ಇದನ್ನು ವೇರ್ ಮಾಡ್ತಾ ಇದ್ದೀನಿ.
ಸೊ ಖಂಡಿತ ಅದೇ ಬ್ಲೌಸ್ಗಳ ಆಗಲಿಲ್ಲ. ಸೊ ಆ ಬ್ಲೌಸ್ದು ಹೊಲಿಗೆ ಎಲ್ಲ ಬಿಚ್ಚಿಬಿಟ್ಟು ಫಸ್ಟ್ ಔಟ್ಫಿಟ್ ಆಗಿರ್ಬೋದು ಇದಾಗಿರ್ಬೋದು, ಸೊ ಎರಡರದ್ದು ಅಷ್ಟೇ ಬ್ಲೌಸ್ ಎಲ್ಲ ಬಿಚ್ಚಿಬಿಟ್ಟು ನಾನು ವೇರ್ ಮಾಡಿದ್ದು. ಬಿಕಾಸ್ ಆ ಸ್ಟ್ರಕ್ಚರೇ ಬೇರೆ, ಈ ಸ್ಟ್ರಕ್ಚರೇ ಬೇರೆ. ಸೊ ಯಾವ್ದು ಹಳೆ ಬ್ಲೌಸ್ಗಳು ಯಾವುದೂ ಆಗಲ್ಲ. ಸೊ ಹೊಲಿಗೆ ಎಲ್ಲ ಬಿಚ್ಚಿ ಹೇಗೋ ಮ್ಯಾನೇಜ್ ಮಾಡಿ ವೇರ್ ಮಾಡಿದ್ದು. ಸೊ ಅದು ಬಂದ್ಬಿಟ್ಟು ನನ್ನ ರಿಸೆಪ್ಷನ್ ಸ್ಯಾರಿ. ಜ್ಯುವೆಲ್ರೀಸ್ಗಳು ಅಷ್ಟೇ ಸಿಂಪಲ್ಲಾಗಿ ನಾನು ಒಂದು ನೆಕ್ಲೆಸ್ ಹಾಕ್ಕೊಂಡಿದ್ದೆ. ಯಾಕೆ ಸಿಂಪಲ್ ಅಂದರೆ 2 ಲೇಯರ್ ಯಾವುದೂ ಹಾಕ್ಕೊಂಡಿರಲಿಲ್ಲ ಅಂದರೆ ಹಿಪ್ ಬೆಲ್ಟ್ ಹಾಕ್ಕೊಂಡಿದ್ದೆ ಈ ಔಟ್ಫಿಟ್ಗೆ. ಸೊ ಹಿಪ್ ಬೆಲ್ಟು ಅಷ್ಟೇ ಫಸ್ಟು ನನಗೆ ಪ್ಲ್ಯಾನ್ ಇರಲಿಲ್ಲ ಹಾಕೋಬೇಕು ಅಂತ ಹೇಳಿಬಿಟ್ಟು. ಬಟ್ ಅದು ಸೀರೆ ತುಂಬ ಹಾರ್ಡ್ ಇತ್ತು, ಏನು ಮಾಡಿದ್ರೂ ಅದು ಕುತ್ಕೋತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಐರನ್ ಬಾಕ್ಸ್ ಆಗಿರ್ಬೋದು, ಸ್ಟ್ರೈಟ್ನರ್ ಆಗಿರ್ಬೋದು ಏನೂ ತೊಗೊಂಡು ಹೋಗಿರಲಿಲ್ಲ, ಊರಿಗೆಲ್ಲ ಹಾಗೆ ಹೋಗ್ಬಿಟ್ಟಿದ್ವಿ. ಸೊ ನನಗೆ ಮೇಲ್ಗಡೆ ನೀಟಾಗಿ ಕುತ್ಕೋಬೇಕಿತ್ತು. ಸೊ ಹಿಪ್ ಬೆಲ್ಟ್ ಹಾಕಿದ್ರೇ ನೀಟಾಗಿ ಕುತ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಹಿಪ್ ಬೆಲ್ಟ್ ಹಾಕ್ಕೊಂಡಿದ್ದು. ಸೊ ಹೆಂಗೋ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗಿದೆ. ಸೊ ತೋರಿಸ್ತೀನಿ ಅದು. ಸೊ ಇದು ಬಂದು ಹಿಪ್ ಬೆಲ್ಟ್ ಈ ಥರ ಬರುತ್ತೆ, ಫುಲ್ ಸ್ಟೋನ್ ವರ್ಕಲ್ಲಿದೆ. ಸೊ ಹತ್ತಿರದಲ್ಲಿ ತೋರಿಸ್ತೀನಿ. ಪಿಂಕ್ ಸ್ಟೋನು ಮತ್ತು ಗೋಲ್ಡ್ ಕಲರ್, ಗೋಲ್ಡ್ ಬೀಡ್ಸಲ್ಲಿ ವರ್ಕ್ ಇದೆ, ಮತ್ತು ವೈಟ್ ಸ್ಟೋನಲ್ಲೂ ಸ್ವಲ್ಪ ವರ್ಕ್ ಇದೆ. ಸೊ ಇದು ಕಂಪ್ಲೀಟ್ ಹಿಪ್ ಬೆಲ್ಟ್. ಸೊ ಇದನ್ನು ನಾನು ಮದುವೆ ಟೈಮಲ್ಲಿ, ಅಂದರೆ ನಾನು ಯೂಶಲಿ ಮದುವೆದು ವೆಡ್ಡಿಂಗ್ ಎಲ್ಲ ನಾನು ಬ್ಲೌಸಸ್ನ ಸ್ಟಿಚ್ ಮಾಡಿಸಿದ್ನಲ್ಲ, ಸೊ ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದ, ಕಸ್ಟಮೈಸ್ ಮಾಡಿಸಿದ್ದೆ. 2 ಮಾಡಿಸಿದ್ದೆ, ಒಂದು ಪಿಂಕ್ ಸ್ಟೋನ್ ಒಂದು, ಇನ್ನೊಂದು ರೆಡ್ ಸ್ಟೋನ್ ಒಂದು. ಸೊ ಇದು 2 ಕಲರ್ ಇದ್ಬಿಟ್ರೆ ನಾವು ಈ ಔಟ್ಫಿಟ್ಗೆ ಅಂತಲ್ಲ ಯಾವುದಕ್ಕೆ ಬೇಕಿದ್ರೂ ಹಾಕೋಬೋದು ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನು ಆವಾಗ ಕಸ್ಟಮೈಸ್ ಮಾಡಿಸಿದೆ. ಸೊ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟಿಗೆ ಈ ಥರ ಹುಕ್ಗಳು ಬೇರೆ ಕೊಟ್ಟಿರ್ತಾರೆ. ಸೊ ನೀವು ಆರಾಮಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಎಲಾಸ್ಟಿಕ್ ಕೂಡ ಇದೆ. ಸೊ ತುಂಬ ದಪ್ಪ ಇರೋರು ಹಾಕೋಬೋದು, ಸಣ್ಣ ಇರೋರು ಹಾಕೋಬೋದು. ಸೊ ಇದು ಹಿಪ್ ಬೆಲ್ಟ್. ಸೊ ಇದು ಹಾಕಿದ್ಮೇಲೆ ನನಗೆ ಮೇಲ್ಗಡೆ ನೀಟಾಗಿ ಕುತ್ಕೋತು. ಸೊ ಹೇಗಿದ್ರು ಹಿಪ್ ಬೆಲ್ಟ್ ಹಾಕಿದ್ನಲ್ಲ ಅಂತ ಹೇಳಿಬಿಟ್ಟು ಸೊ 2 ಲೇಯರ್ ನೆಕ್ಲೆಸ್ ಹಾಕೊಂಡ್ರೆ ತುಂಬ, ಫಸ್ಟ್ ಆಫ್ ಆಲ್ ಸ್ಯಾರಿ ಗ್ರ್ಯಾಂಡ್ ಇತ್ತು. ಸೊ ಇನ್ನೂ ತುಂಬ ಗ್ರ್ಯಾಂಡ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಚೋಕರ್ ಅಥವಾ ಶಾರ್ಟ್ ನೆಕ್ಲೆಸ್ ಏನಾದರೂ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಕೊನೆಗೆ ಶಾರ್ಟ್ ನೆಕ್ಲೆಸ್ನ ಹಾಕ್ಕೊಂಡೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಇದು ಬಂದು ಅದು ಶಾರ್ಟ್ ನೆಕ್ಲೆಸ್. ಇದು ಅಷ್ಟೇ ನಾನು ಇಮಿಟೇಷನ್ ಜ್ಯುವೆಲರ್ನೇ, ಯಾವುದೇ ಗೋಲ್ಡ್ ಜ್ಯುವೆಲರ್ಸ್ ಅಲ್ಲ ಇದು. ಸೊ ಇದು ಅಷ್ಟೇ ಈ ಥರ ಬರುತ್ತೆ. ಸೊ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಸೊ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಬರುತ್ತೆ. ಸೊ ಸೆಂಟ್ರಲ್ಲಿ ಲಕ್ಷ್ಮಿ ಡಿಸೈನ್ ಇದೆ, ಪಿಕಾಕ್ ಡಿಸೈನ್ ಇದೆ. ಸೊ ತುಂಬ ಚೆನ್ನಾಗಿದೆ ಇದು, ಒಂಥರ ಫುಲ್ ಬೋಲ್ಡ್ ಲುಕ್ ಬರುತ್ತೆ ಇದು. ಸೊ ಫುಲ್ ನೆಕ್ ಕವರ್ ಆಗುತ್ತಲ್ಲ, ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನಾನು ವೇರ್ ಮಾಡಿದ್ದು. ಇದಕ್ಕೆ ಬಂದು ಇಯರಿಂಗ್ಸ್ಗಳು ಇದೆ, ಬಟ್ ಅದು ಈ ಥರ ಇಷ್ಟು ಪುಟಾಣಿ ಇಯರಿಂಗ್ಸ್ ಇತ್ತು. ಸೊ ನನಗೆ ಇದೇ ಇಯರಿಂಗ್ ನಾನು ವೇರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ಮೊದಲೇ ಚಿಕ್ಕ ಚೋಕರ್ ಹಾಕಿರೋದ್ರಿಂದ. ಸೊ ಮತ್ತೆ ಕಿವಿಗೂ ಅಷ್ಟೇ ಸ್ವಲ್ಪ ಚಿಕ್ಕದು ಹಾಕಿದ್ರೆ ಸೊ ಓವರ್ ಆಲ್ ಲುಕ್ ಸ್ವಲ್ಪ ಲೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಥರ ಸ್ವಲ್ಪ ಗ್ರ್ಯಾಂಡ್ ಜುಮ್ಕಾಸ್ನ ವೇರ್ ಮಾಡಿದೆ ನಾನು. ಸೊ ಇದು ಅಷ್ಟೇ ಪಿಕಾಕ್ ಡಿಸೈನ್ ಇತ್ತು. ಸೊ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಸೊ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ವೇರ್ ಮಾಡಿದ್ದೆ ನಾನು. ಸೊ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಇದ್ರ ಜೊತೆ ಆ್ಯಸ್ ಯೂಶುವಲ್ ಮಂಗಲಸೂತ್ರ. ಸೊ ಇಷ್ಟು ಹಾಕ್ಕೊಂಡು ಈ ಸೆಕೆಂಡ್ ಡೇ ಔಟ್ಫಿಟ್ನ ನಾನು ಕೊನೆಗೆ ಫೈನಲೈಸ್ ಮಾಡಿದ್ದು. ಸೊ ಈ ಶಾರ್ಟ್ ನೆಕ್ ಪೀಸು ಅಷ್ಟೇ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಅಂದರೆ ಸೌತ್ ಇಂಡಿಯನ್ ಜ್ಯುವೆಲ್ಸ್ ವೆಬ್ಸೈಟ್. ಸೊ ಅಲ್ಲಿಂದ ನಾನು ಪರ್ಚೇಸ್ ಮಾಡಿದ್ದಂಥ ಇದು. ನೆಕ್ಸ್ಟ್ ಬಂದು ಬ್ಯಾಂಗಲ್ಸು ಅಷ್ಟೇ. ಸೊ ಈ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಲಿ ಸೊ ಕಲರ್ ಬ್ಯಾಂಗಲ್ಸ್ ಹಾಕ್ಕೊಂಡು ಸೊ ನಾರ್ಮಲ್ ಅದು ಗೋಲ್ಡ್ ಥರ ಬ್ಯಾಂಗಲ್ ಹಾಕ್ಕೊಂಡು ಸೊ ಕಂಪ್ಲೀಟ್ ಔಟ್ಫಿಟ್ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟ್ ಬಂದು ಥರ್ಡ್ ಡೇ ಔಟ್ಫಿಟ್. ಸೊ ಅದರದ್ದು ಪಿಕ್ ಹಾಕ್ತೀನಿ. ಇದು ಬಂದು ಈ ಸ್ಯಾರಿ ಬಂದ್ಬಿಟ್ಟು ನನಗೆ ನಾನು ಸೀಮಂತ ಟೈಮಲ್ಲಿ ಒಬ್ಬರು ಅಕ್ಕ ನನಗೆ ಅಂದರೆ ಅರುಣ್ ಅಕ್ಕ ಒಬ್ಬರು ನನಗೆ ಇದನ್ನು ಗಿಫ್ಟ್ ಮಾಡಿದಂಥ ಸ್ಯಾರಿ ಇದು. ಸೊ ಆವಾಗ ಸ್ಟಿಚ್ ಮಾಡಿಸಿರ್ಲಿಲ್ಲ, ಆವಾಗ ಫುಲ್ ದಪ್ಪ ಇದ್ನಲ್ಲ. ಸೊ ನೋಡೋಣ ಬೇಕಾದಾಗ ಸ್ಟಿಚ್ ಮಾಡಿಸ್ಬೋದು ಅಂತ ಹಾಗೆ ಇತ್ತೆ. ಸೊ ಫೈನಲಿ ಈ ಟೈಮಲ್ಲಿ ಅಂದರೆ ಊರಬ್ಬದ ಟೈಮಲ್ಲಿ ಇದನ್ನು ಸ್ಟಿಚ್ ಮಾಡಿಸಿದ್ದು. ಸೊ ಇದು ಅಷ್ಟೇ ಪಿಂಕ್ ಕಲರ್, ಲೈಟ್ ಪಿಂಕಲ್ಲಿದೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ವರ್ಕ್ ಸ್ಯಾರಿನೇ ಹಾಕೋಬೇಕು ಅಂತಿತ್ತು. ಬಿಕಾಸ್ ಥರ್ಡ್ ಡೇ ನಮ್ಮ ಮಗಳದ್ದು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಲೈಟಿಂಗ್ಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಸ್ಯಾರಿ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಜ್ಯುವೆಲ್ರೀಸ್ಗಳನ್ನ ಹೇಗೆ ಪ್ಲ್ಯಾನ್ ಮಾಡಿದ್ದು ಅಂದರೆ ನಾರ್ಮಲ್ ಇಮಿಟೇಷನ್ ಆಗಿರ್ಬೋದು, ಗೋಲ್ಡ್ ಜ್ಯುವೆಲರ್ಸ್ ಆಗಿರ್ಬೋದು ಯಾವುದೂ ವೇರ್ ಮಾಡಿರಲಿಲ್ಲ ನಾನು. ಬಿಕಾಸ್ ಆಲ್ರೆಡಿ ಫಸ್ಟ್ 2 ಡೇಸ್ ಅದೇ ಥರ ವೇರ್ ಮಾಡಿಬಿಟ್ಟಿದೆ. ಥರ್ಡ್ ಡೇನೂ ಸೇಮ್ ಆಗಬಾರ್ದು.
ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಸ್ಯಾರಿಲಿ ವೈಟ್ ಸ್ಟೋನ್ದು ಫುಲ್ ಸ್ಯಾರಿ ಡಿಸೈನ್ ಇದೆ, ಅಂದರೆ ವರ್ಕ್ ಇದೆ ವೈಟ್ ಸ್ಟೋನಲ್ಲಿ. ಸೊ ಈ ಥರ ವರ್ಕ್ ಇದ್ದಾಗ ಸ್ಟೋನ್ ಜ್ಯುವೆಲರ್ಸ್ಗಳು ಹಾಕಿದ್ರೆ ಸೊ ಕಂಪ್ಲೀಟಾಗಿ ಮ್ಯಾಚ್ ಆಗಿ ಓವರಾಲ್ ಲುಕ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ರೀತಿಲಿ ನಾನು ಪ್ಲ್ಯಾನ್ ಮಾಡಿಕೊಂಡು ಸೊ ಜ್ಯುವೆಲರ್ಸ್ಗಳನ್ನ ಹಾಕ್ಕೊಂಡಿದ್ದು. ಸೊ ಫಸ್ಟ್ ಆಫ್ ಆಲ್ ಬ್ಯಾಂಗಲ್ಸ್ ಹೇಳಬೇಕು ಅಂದರೆ ಅದು ಪಿಂಕ್ ಕಲರ್ ಸೂಟ್ ಆಗೋ ರೀತಿಲಿ ನಾನು ಕಲರ್ ಬ್ಯಾಂಗಲ್ನ ಸೂಟ್ ಮಾಡಿಕೊಂಡು ಸೊ ಅದ್ರ ಜೊತೆ ಈ ಥರ ಸ್ಟೋನ್ ಬ್ಯಾಂಗಲ್ಸ್ಗಳು ಬರುತ್ತಲ್ಲ, ವೈಟ್ ಸ್ಟೋನ್ ಅಂದರೆ ಅಮೇರಿಕನ್ ಡೈಮಂಡ್ಸ್ ಸ್ಟೋನ್ಗಳ ಬ್ಯಾಂಗಲ್ಸ್ ಇದು. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ದಪ್ಪನೂ ಇದೆ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಈ ಥರ ಬರುತ್ತೆ ಇದು. ಸೊ ಈ ಬ್ಯಾಂಗಲ್ಸ್ನ ನಾನು ವೇರ್ ಮಾಡಿದ್ದೆ. ನೆಕ್ಸ್ಟು ಬಂದು ನೆಕ್ ಪೀಸು ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ಸ್ಯಾರಿ ವರ್ಕ್ ಇರೋದ್ರಿಂದ ಸೊ ತುಂಬ ಗ್ರ್ಯಾಂಡಾಗಿ ಜ್ಯುವೆಲರ್ಸ್ಗಳು ಹಾಕೋದು ಬೇಡ, ಸಿಂಪಲ್ ಒಂದು ನೆಕ್ಲೆಸ್ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದು. ಸೊ ಇದಕ್ಕೂ ಅಷ್ಟೇ ಸ್ಟೋನಲ್ಲಿ ಇರುವಂತಹ ಈ ನೆಕ್ ಪೀಸ್ನ ನಾನು ವೇರ್ ಮಾಡಿದ್ದೆ. ಇದು ಅಷ್ಟೇ, ಇದನ್ನು ನಾನು ಆಫ್ಲೈನಲ್ಲಿ ಶಾಪ್ ಮಾಡಿದ್ದು, ಅಂದರೆ ಕರೆಕ್ಟ್ ಶಾಪ್ ನನಗೆ ನೆನಪಿಲ್ಲ, ಸುಖಸಾಗರ್ ಮಾಲಲ್ಲೇನೋ ಶಾಪ್ ಮಾಡಿದ್ದು ನಾನು ಇದನ್ನು. ಸೊ ಅಂಗಡಿಗೆ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ದು. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿಲಿ ಕ್ಯೂಟಾಗಿ ಇಯರಿಂಗ್ಸ್ಗಳು ಕೂಡ ಇದೆ. ಸೊ ಈ ಥರ. ಸೊ ಆ ಲೈಟಿಂಗ್ಸ್ಗಂತೂ ಈ ಥರ ನೀವು ಸ್ಟೋನ್ ಜ್ಯುವೆಲರ್ಸ್ಗಳು ಹಾಕಿದ್ರೆ ಸೊ ತುಂಬ ಹೊಳಿತಾ ಇರುತ್ತೆ, ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದು ನನ್ನ ಕಂಪ್ಲೀಟ್ ಥರ್ಡ್ ಔಟ್ಫಿಟ್ ಡೀಟೇಲ್ಸ್. ಸೊ ನೆಕ್ಸ್ಟು ನಾನು ಇಲ್ಲಿ ಒಂದು ಫೋಟೋ ಹಾಕ್ತೀನಿ, ಬ್ಯಾಂಗಲ್ಸ್ದು ಫೋಟೋ. ಸೊ ಈ ಥರ ಕಲರ್ ಬ್ಯಾಂಗಲ್ಸ್ ನಿಮಗೆ ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ನಾನು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರೋವಂಥದ್ದು. ಸೊ ಈ ಥರ ಮಲ್ಟಿ ಕಲರ್ದು ನಿಮ್ಮ ಸೈಜ್ ಏನಿದೆ ತೊಗೊಂಡು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಸೊ ಒನ್ಸ್ ನೀವು ಇಟ್ಕೊಂಡ್ರೆ ಈ ಥರ ನೀವು ಸೀರೆಗಳು ಉಡೋ ಟೈಮಲ್ಲಿ ಎಲ್ಲ ಸೀರೆಗೂ ಮ್ಯಾಚ್ ಮಾಡ್ಕೊಂಡು ಆರಾಮಾಗಿ ಉಟ್ಕೋಬೋದು. ಸೊ ಪ್ರತಿ ಸಲ ಸೀರೆ ತೊಗೊಂಡಾಗ ಸೀರೆ ಬ್ಲೌಸ್ ಇಟ್ಕೊಂಡು ಓಡೋಗಿ ಫ್ಯಾನ್ಸಿ ಶಾಪಲ್ಲಿ ಸೊ ಅಲ್ಲಿ ಮ್ಯಾಚ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಇದು ಒಂಥರ ವೆಲ್ವೆಟ್ ಮೆಟೀರಿಯಲ್ ಇದಲ್ವಾ, ಸೊ ಅನ್ಕಂಫರ್ಟಬಲ್ಲು ಫೀಲ್ ಆಗಲ್ಲ. ಆಮೇಲೆ ಕಲರ್ ಕೂಡ ಹೊರಗಡೆ ಬರಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಸೊ ಇದ್ರದ್ದು ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಇದರಲ್ಲಿ ಕೊಡ್ತೀನಿ. ಇದಷ್ಟೇ ಅಲ್ಲ, ನಾನು ಯಾವುದಾದ್ರು ಆನ್ಲೈನಲ್ಲಿ ಶಾಪ್ ಮಾಡಿದ್ದೀನಿ ಜ್ಯುವೆಲರ್ಸ್ಗಳು ಅಂತ ಹೇಳಿದ್ನಲ್ಲ. ಸೊ ಯಾವುದಾದ್ರೂ ನಿಮಗೆ ಪರ್ಟಿಕ್ಯುಲರ್ ಜ್ಯುವೆಲ್ ಬಗ್ಗೆ ಡೀಟೇಲ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ನಾನದು ಲಿಂಕ್ನ ಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತೀನಿ. ಸೊ ಇಷ್ಟು ಆಗಿತ್ತು ನನ್ನ ಊರ ಹಬ್ಬದ, ಅಂದರೆ ನಮ್ಮ ಊರ ಹಬ್ಬದ ಔಟ್ಫಿಟ್ ಡೀಟೇಲ್ಸು. ಸೊ ಡೇ 1, ಡೇ 2, ಡೇ 3 ಸೊ 3ದ್ದು ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊ.